ಬೆಂಗಳೂರಿನ ವಾಹನ ಸವಾರರಿಗೆ ಜೆಬಿಎ ಬಿಗ್ ಶಾಕ್ ಕೊಟ್ಟಿದೆ. ಅದ್ಯಾಕೋ ಏನೋ ಬೆಂಗಳೂರಿನ ಜನ ನೆಮ್ಮದಿಯಾಗಿರೋದು ಜಿಬಿಎಗೆ ಇಷ್ಟ ಇದ್ದಂಗಿಲ್ಲ. ಇನ್ನು ಮುಂದೆ ಬೆಂಗಳೂರಲ್ಲಿ ರಸ್ತೆ ಬದಿಯಲ್ಲಿ ಉಚಿತವಾಗಿ ಪಾರ್ಕ್ ಮಾಡೋದು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಜಿಬಿಎ ಈಗ ಹೊಸ ಪಾರ್ಕಿಂಗ್ ರೂಲ್ಸ್ 2026 ಜಾರಿಗೆ ಮಾಡೋದಕ್ಕೆ ಸಜ್ಜಾಗಿದೆ. ಅಲ್ಲದೆ ಮನೆ ಮುಂಭಾಗದ ರಸ್ತೆ ಅಕ್ಕಪಕ್ಕದಲ್ಲಿ ವಾಹನ ನಿಲ್ಲಿಸೋದನ್ನ ಬಂದ್ ಮಾಡೋದಕ್ಕೂ ಕೂಡ ಜಿಬಿಎ ಮುಂದಾಗಿದ್ದು ಡ್ರಾಫ್ಟ್ ಸಿದ್ಧಪಡಿಸಿದೆ. ಸ್ವಂತ ಮನೆ ಇರಲಿ, ಬಾಡಿಗೆ ಮನೆ ಇರಲಿ, ವಾಹನ ಪಾರ್ಕ್ ಮಾಡಬೇಕಂದ್ರೆ ಸರ್ಕಾರಕ್ಕೆ ವರ್ಷಕ್ಕೆ 15,000ದಿಂದ 25,000 ರೂಪಾಯಿ ಪಾವತಿ ಮಾಡಬೇಕು. ಜೊತೆಗೆ ಪರ್ಮಿಟ್ ಪಡೆಯಬೇಕಾಗುತ್ತೆ. ಅಲ್ಲದೆ ಹೊಸ ಪಾರ್ಕಿಂಗ್ ನೀತಿಯಲ್ಲಿ 3 ಮಾದರಿ ಶುಲ್ಕ ಜಾರಿಗೊಳಿಸಲಾಗಿದ್ದು ರಸ್ತೆ ಆಧರಿಸಿ ಪಾರ್ಕಿಂಗ್ ಶುಲ್ಕ ನಿಗದಿ ಮಾಡಲಾಗಿದೆ. ಅಲ್ಲದೆ ಪಾರ್ಕಿಂಗ್ ದಂಡದ ಜೊತೆಗೆ ಏನು ಹೊಸ ನಿಯಮ ಮಾಡಿದ್ದು, ಮೆಟ್ರೋ ನಿಲ್ದಾಣ, ಬಸ್ ನಿಲ್ದಾಣ ಸುತ್ತಮುತ್ತ, ಆರ್ಟಿರಿಯಲ್ ರಸ್ತೆ, ಉಪ ಮುಖ್ಯ ರಸ್ತೆಗಳ 25 ಮೀಟರ್ ಅಂತರದಲ್ಲಿ ಪಾರ್ಕಿಂಗ್ ಮಾಡೋಕೆ ನಿಷೇಧ ಮಾಡಲಾಗಿದೆ. ಅಂದ್ರೆ ಇನ್ನು ಮುಂದೆ ಮನೆ ಮುಂದೆ ವಾಹನವನ್ನ ನಿಲ್ಲಿಸಿದ್ರೂ ಕೂಡ ನಾವು ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ಸರ್ಕಾರಕ್ಕೆ. ಈಗಾಗಲೇ ಪ್ರತಿಯೊಂದರ ಬೆಲೆ ಗಗನಕ್ಕೇರಿ ಕೂತಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲಿಂದ ಜನರ ಜೇಬಿಂದ ದುಡ್ಡನ್ನ ಹೊರಗೆ ಹಾಕೋಣ ಅಥವಾ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸ್ಕೊಳ್ಳೋಣ ಅಂತ ಹೇಳಿ ಮೇ ಬಿ ಸರ್ಕಾರ ಕಾಯ್ತಾ ಇದೆ ಅಂತ ಕಾಣಿಸುತ್ತೆ. ಹಂಗಾಗಿನೇ ಇಂಥ ಐಡಿಯಾಗಳೆಲ್ಲ ಬರ್ತಾ ಇದ್ದಾವೆ. ಇಷ್ಟು ವರ್ಷಗಳ ಕಾಲ ಇದೆಲ್ಲ ಇರಲಿಲ್ಲ. ಆಶ್ಚರ್ಯ ಏನಪ್ಪಾ ಅಂತ ಅಂದ್ರೆ, ಹೋಗ್ಲಿ ಬಿಡಿ, ಈಗ ಒಂದು ಮಾಲ್ ಹೋಗೋಣ ಅಥವಾ ಇನ್ನೆಲ್ಲೋ ಸರ್ಕಾರಿ ಜಾಗಗಳಲ್ಲಿ ನಿಲ್ಲಿಸಿದ್ರೆ ಪಾರ್ಕಿಂಗ್ ಹಣ ಕೊಟ್ರೆ ಓಕೆ, ಪಾರ್ಕಿಂಗ್ ಚಾರ್ಜ್ ತಗೊಂಡ್ರೆ ಓಕೆ, ಅದನ್ನು ಕೊಡ್ತಾನೂ ಇದ್ದೀವಿ. ಬಟ್ ನಮ್ಮ ಮನೆಗಳ ಮುಂದೆ ನಾವು ವಾಹನಗಳನ್ನ ನಿಲ್ಲಿಸಿದ್ರೆ ಅದಕ್ಕೂ ಕೂಡ ಪಾರ್ಕಿಂಗ್ ಚಾರ್ಜ್ ಕೇಳ್ತಾ ಇದೆಯಲ್ಲ ಜಿಬಿಎ ಸರ್ಕಾರ. ಇದಕ್ಕೇನ್ ಮಾಡೋಣ? ಇದು ಯಾವ ರೀತಿಯಾದಂಥ ರೂಲ್ಸ್ ಇದು? ಜನರು ಒದ್ದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮನೆ ಮುಂದೆ ನಿಲ್ಲಿಸಿರುವಂತಹ ವಾಹನಕ್ಕೂ ಪಾರ್ಕಿಂಗ್ ಚಾರ್ಜ್ ಕೇಳ್ತಾ ಇದ್ದೀರಿ ಅಂತ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಯಿತು. ನೋಡಿ, ಆನ್ ಸ್ಟ್ರೀಟ್ ಪಾರ್ಕಿಂಗ್ ರೇಟ್ ಏನೇನು ಎಷ್ಟೆಷ್ಟು ಇದೆ ನೋಡ್ತಾ ಹೋಗೋಣ. ಸಿ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ ದ್ವಿಚಕ್ರ ವಾಹನಕ್ಕೆ ಗಂಟೆಗೆ 20 ರೂಪಾಯಿ, ಲಘು ವಾಹನಗಳು ಗಂಟೆಗೆ 40ರಿಂದ 60 ರೂಪಾಯಿ. ಇನ್ನು ಬಿ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ ದ್ವಿಚಕ್ರ ವಾಹನಕ್ಕೆ ಗಂಟೆಗೆ 30 ರೂಪಾಯಿ, ಲಘು ವಾಹನಗಳಿಗೆ ಗಂಟೆಗೆ 60 ರೂಪಾಯಿ. 1 ಅವರ್ ನಿಲ್ಲಿಸಿದ್ರೆ 60 ರೂಪಾಯಿ ಚಾರ್ಜ್ ಕೊಡಬೇಕು. ಇನ್ನು ಎ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ, ಅಲ್ಲಿ ದ್ವಿಚಕ್ರ ವಾಹನವನ್ನ 1 ಅವರ್ ನಿಲ್ಲಿಸಿದ್ರೆ 40 ರೂಪಾಯಿ, ಲಘು ವಾಹನಗಳನ್ನ 1 ಅವರ್ ನಿಲ್ಲಿಸಿದ್ರೆ 80 ರೂಪಾಯಿ ಕೊಡಬೇಕು. ಇನ್ನು ಆಫ್ ಸ್ಟ್ರೀಟ್ ಪಾರ್ಕಿಂಗ್ ದರ ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸಿ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ ದ್ವಿಚಕ್ರ ವಾಹನಕ್ಕೆ 1 ಅವರ್ಗೆ 10 ರೂಪಾಯಿ, ಲಘು ವಾಹನಗಳಿಗೆ 1 ಅವರ್ಗೆ 20 ರೂಪಾಯಿ. ಇನ್ನು ಬಿ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ ದ್ವಿಚಕ್ರ ವಾಹನಕ್ಕೆ 15 ರೂಪಾಯಿ, ಜೊತೆಗೆ ಲಘು ವಾಹನಗಳಿಗೆ 30 ರೂಪಾಯಿ 1 ಅವರ್ಗೆ. ಇನ್ನು ಎ ಕ್ಯಾಟಗರಿ ರಸ್ತೆ ಪಾರ್ಕಿಂಗ್ ದರ ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ 1 ಅವರ್ಗೆ, ಲಘು ವಾಹನಗಳಿಗೆ 40 ರೂಪಾಯಿ. ಇನ್ನು ಮಾಸಿಕ ಅಂದ್ರೆ ವರ್ಷಕ್ಕೆ ಮಾಸಿಕ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ದರ, ಸಿ ಕ್ಯಾಟಗರಿ ರಸ್ತೆ ಮಾಸಿಕ ಅಂದ್ರೆ ದ್ವಿಚಕ್ರ ವಾಹನಕ್ಕೆ ಮಾಸಿಕ ಪಾಸ್ ತಗೋಬಹುದು ಒಂದೇ ಸಾರಿ 1000 ರೂಪಾಯಿ ಕೊಡಬೇಕು. ಲಘು ವಾಹನಗಳಿಗಾದ್ರೆ 2,000 ರೂಪಾಯಿ ಕೊಡಬೇಕು. ಇನ್ನು ಬಿ ಕ್ಯಾಟಗರಿ ರಸ್ತೆ ಮಾಸಿಕ ಪಾಸ್ ದರ ಎಷ್ಟು? ದ್ವಿಚಕ್ರ ವಾಹನ ಆದ್ರೆ 1,500, ಲಘು ವಾಹನಗಳಲ್ಲಿ 3,000. ಇನ್ನು ಎ ಕ್ಯಾಟಗರಿ ರಸ್ತೆ ಮಾಸಿಕ ಪಾಸ್ ದರ ದ್ವಿಚಕ್ರ ವಾಹನಗಳು ಅಂತ ಅಂದ್ರೆ 2,000 ರೂಪಾಯಿ ಕೊಟ್ಟು ಪಾಸ್ ತಗೋಬೇಕು. ಲಘು ವಾಹನಗಳು ಅಂತ ಬಂದ್ರೆ 4,000 ರೂಪಾಯಿ ಕೊಟ್ಟು ಪಾಸ್ ತಗೋಬೇಕು. ಕಷ್ಟಪಟ್ಟು ಹಂಗು ಹಿಂಗು ಮಾಡಿ ವಾಹನಗಳನ್ನ ತಗೊಂಡಿರ್ತಾರೆ. ಇದರ ನಡುವೆ ಈ ಚಾರ್ಜಸ್ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಾಜ್ಯ ಟೂರಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ರಾಧಾಕೃಷ್ಣ ಹೊಳ್ಳ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ರಾಜ್ಯದ ಸರ್ಕಾರ ಜನರ ಜೇಬಿಂದ ಹೆಂಗ್ ದುಡ್ಡು ಕಿತ್ಕೊಳ್ಬೇಕು ಅಂತ ಏನಾದ್ರು ನೋಡ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಇಂಥ ಚಾರ್ಜಸ್ ಅನ್ನ ನೋಡ್ತಾ ಇದ್ರೆ? ಏನ್ ಹೇಳ್ತೀರಿ ಸರ್? ಕಳೆದ 20 ವರ್ಷದಿಂದ ನಗರದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗ ಪ್ಲಾನ್ ಸ್ಯಾಂಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಸರಿಯಾದ ಒಂದು ಏನು ಪಾರ್ಕಿಂಗ್ ಗೆ ಬೇಕಾದಂತ ಸೌಲಭ್ಯಗಳ ಬಗ್ಗೆ ಇದ್ರೆ ಮಾತ್ರನೇ
ಅವರು ಬಿಲ್ಡಿಂಗ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳನ್ನು ಕೊಡಬೇಕಾಗಿತ್ತು. ಹ್ಮ್ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳು ಕಟ್ಟಲಿಕ್ಕೆಲ್ಲ ಅವಕಾಶ ಕೊಡ್ತಾರೆ. ಅಲ್ಲಿ ಯಾರಾದ್ರೂ ಇನ್ವೈಟಿಗಳು ಯಾರಾದ್ರೂ ಗೆಸ್ಟ್ಗಳು ಬಂದ್ರೆ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ, ಆ ತರ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕಮರ್ಷಿಯಲ್ ಬಿಲ್ಡಿಂಗ್ ಆಗಲಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಲಿ, ಕಾಂಪ್ಲೆಕ್ಸ್ಗಳಾಗಲಿ ಎಲ್ಲ ಕಡೆನೂ ಅದೇ ತರ ಇದೆ. ಇದೆಲ್ಲವೂ ಕೂಡ ಸರ್ಕಾರನೇ ಮಾಡಿದಂತೆ ಇಗ್ನೋರೆನ್ಸ್ ಇಂದ ಆಗ್ಬಿಟ್ಟು ಆಗಿರುವಂತದ್ದು. ನಿನ್ನೆಲ್ಲ ಮೊನ್ನೆ 3 ದಿವಸಕ್ಕೆ ಹಿಂದೆ CAG ವರದಿ ಬಂದಿದೆ, ನೀವು ನೋಡಿರ್ತೀರಾ. CAG ವರದಿಯಲ್ಲಿ ಕೂಡ ಬೆಂಗಳೂರು ನಗರದಲ್ಲಿ ಏನು ಬೇಕು ಮೂಲಭೂತ ಸೌಕರ್ಯಗಳ ಬಗ್ಗೆ ತುಂಬಾ ವರದಿಗಳನ್ನು ಕೊಟ್ಟಿದ್ದಾರೆ. BMTC ಬಸ್ಸದ ವಿಷಯಗಳನ್ನು ಕೊಟ್ಟಿದ್ದಾರೆ. ಅದೇ ತರನೇ ವಾಹನಗಳ ಸಂಖ್ಯೆ ಅಧಿಕ ಆಗಿರೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕಳೆದ 10 ವರ್ಷಕ್ಕೆ ಹಿಂದೆ ಬರೀ 95 ಲಕ್ಷ ಜನಸಂಖ್ಯೆ ಇತ್ತು, 65 ಲಕ್ಷ ಜನಸಂಖ್ಯೆ ಇತ್ತು. ಇವತ್ತು ಡಬಲ್ ಆಗಿದೆ ಜನಸಂಖ್ಯೆ. ರಸ್ತೆಗಳು ಬಂದ್ಬಿಟ್ಟು ಬರೀ 13,000 ಕಿಲೋಮೀಟರ್ನ ರಸ್ತೆಗಳಿದೆ. ಬೇಕಾದಷ್ಟು ರಸ್ತೆಗಳ ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ಆಗ್ಲಿಲ್ಲ. ಔಟರ್ ರಿಂಗ್ ರೋಡ್ಗಳು, ಪೆರಿಫೆರಲ್ ರಿಂಗ್ ರಸ್ತೆಗಳು ಯಾವಾಗ ಆಗ್ಬೇಕಾಗಿತ್ತು ಅದು ಆಗ್ಲಿಲ್ಲ. ಅದೇ ತರನೇ ಏನು ನಮಗೆ ಟ್ರೈನ್ ಫೆಸಿಲಿಟಿಗಳಾಗ್ಲಿ, ಮೆಟ್ರೋ ಆಗ್ಲಿ, ಮೆಟ್ರೋ ನಿಮಗೆ ಗೊತ್ತಿರಬಹುದು 2006 ಅಲ್ಲಿ ನಮ್ಮ ಮೆಟ್ರೋ ಸ್ಟಾರ್ಟ್ ಆಗಿರೋದು. 2011 ನಲ್ಲಿ ಫಸ್ಟ್ ಮೆಟ್ರೋ 6.5 ಕಿಲೋಮೀಟರ್ ಮೆಟ್ರೋ ಸ್ಟಾರ್ಟ್ ಆಯಿತು. ಇನ್ನು ಇವತ್ತಿಗೂ 96 ಕಿಲೋಮೀಟರ್ ಮಾತ್ರ ಮೆಟ್ರೋ ಇದೆ ನಮಗೆ. ಇಷ್ಟು ಸ್ಲೋ 25 ವರ್ಷಗಳ ಕಾಲ ಮೆಟ್ರೋ ಇಲ್ಲಿ ಅರ್ತ್ ವರ್ಕ್ ಆದ್ಮೇಲೆ 25 ಇಯರ್ಸ್ ಆಗ್ತಾ ಬರ್ತಾ ಇದೆ. ನಾವು ಬರೀ 96 ಕಿಲೋಮೀಟರ್ ಮೆಟ್ರೋವನ್ನು ಮಾತ್ರ ಬಳಕೆ ಮಾಡ್ತಾ ಇದ್ದೀವಿ. ಈ ತರ ಸ್ಲೋ ಕೆಲಸಗಳು ನಡೀತಾ ಇದ್ರೆ ಇದೆಲ್ಲವೂ ಕೂಡ ಈಗ ಏಕಾಏಕಿ ನಮ್ಮ ತಲೆ ಮೇಲೆ ಆಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕ್ರೌಡ್ ಆಗ್ತಾ ಇದೆ, ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬೇಕಿಗೆ ನಮ್ಮ ಮೇಲೆ ಆಗ್ತಾ ಇರೋದು ಸರಿಯಲ್ಲ. ನಾವು ಈಗ ಇಲ್ಲಿ ಮಧ್ಯಮ ವರ್ಗದ ಪ್ರದೇಶಗಳಲ್ಲಿರುವಂತ ಪಾರ್ಕಿಂಗ್ಗಳಲ್ಲಿ ಚಾರ್ಜಸ್ ಓಕೆ, ನೋ ಇಶ್ಯೂ. ಬಟ್ ಮನೆ ಮುಂಭಾಗ, ಅದು ಬಾಡಿಗೆ ಮನೆನೋ ಸ್ವಂತ ಮನೆನೋ, ಮನೆ ಮುಂಭಾಗ ನಾವು ವಾಹನ ಪಾರ್ಕಿಂಗ್ ಮಾಡ್ತೀವಿ ಅಂದ್ರೆ ಅದಕ್ಕೂ ದುಡ್ಡು ಕೊಡ್ಬೇಕಲ್ಲ. ನೋಡಿ, ಸರ್ಕಾರಗಳಲ್ಲಿ ಹಲವಾರು ಇಲಾಖೆಗಳಿದೆ. ಇಲ್ಲಿ ಡಲ್ಟ್ ಅಂತ ಇದೆ. ಡಲ್ಟ್ ಬಂದ್ಬಿಟ್ಟು ಎಲ್ಲವನ್ನು ಕೂಡ ಮಾನಿಟರ್ ಮಾಡಬೇಕಾದಂತ ಒಂದು ಇಲಾಖೆ. ಆ ಇಲಾಖೆ ಸಂದರ್ಭಗಳಿಗೆ ಸಮಾನವಾಗಿ ಅದೇ ಸಂದರ್ಭಗಳಲ್ಲಿ ಆದೇಶಗಳನ್ನು ಮಾಡಬೇಕಾಗಿತ್ತು, ಆವಾಗ ಮಾನಿಟರಿಂಗ್ ಮಾಡಬೇಕಾಗಿತ್ತು. ಅದು ಮಾಡ್ಲಿಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಅಧಿಕ ಮಾಡಿದ್ರೆ ಜನರು ಇವತ್ತಿನ ಯೂತ್ಗಳೆಲ್ಲಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಿಪೆಂಡ್ ಆಗ್ತಾ ಇದ್ರು. ಇವತ್ತು ಮೆಟ್ರೋ ಆಗಿರ್ಲಿ, ಪೆರಿಫೆರಲ್ ರಿಂಗ್ ರೋಡ್ ಆಗಲಿ, BMTC ಬರೀ 7,000 BMTC ಬಸ್ಗಳು ಓಡ್ತಾ ಇದೆ. ಎಲ್ಲಿ ಓಡ್ತಾ ಇದೆ BMTC? ಅದೇ ನಾವು ಬಳಕೆ ಮಾಡೋ ರಸ್ತೆಯಲ್ಲೇ ಓಡ್ತಾ ಇದೆ. ಅವರಿಗೆ ಬೇರೆ ಟ್ರ್ಯಾಕ್, ನಮಗೆ ಬೇರೆ ಟ್ರ್ಯಾಕ್ ಇದೆಯಾ? ಅವ್ರು ಎಲ್ಲಿ ಗಾಡಿ ಪಾರ್ಕ್ ಮಾಡ್ತಾರೆ? ಅವರು ವೆಹಿಕಲ್ಗಳು ಕೂಡ ಬಸ್ ಸ್ಟ್ಯಾಂಡ್ಗಳು ರೋಡಲ್ಲಿನೇ, ಅದೇ 12 ಮೀಟರ್ ಅಗಲದ ರಸ್ತೆ ಇದೆ, 12 ಮೀಟರ್ ಅಲ್ಲಿ ಅದೇ ಆ ಗಾಡಿನೂ ಪಾರ್ಕ್ ಆಗುತ್ತೆ. ನಮ್ಮ ವೆಹಿಕಲ್ ಅಲ್ಲೇ ಪಾರ್ಕ್ ಮಾಡಬೇಕು. 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಪಾರ್ಕ್ ಮಾಡಬೇಕು. ಬರೀ 5 ನಿಮಿಷದಲ್ಲಿ ನಾವು ಡ್ರಾಪ್ ಮಾಡಿ ಪಿಕಪ್ ಮಾಡಬೇಕು. ಏನೆಲ್ಲ ಇದೆ ನಾನು ನೋಡಿದೆ, ನಾನು ಡ್ರಾಫ್ಟ್ ಅಲ್ಲಿ. ಇದೆಲ್ಲವೂ ಕೂಡ ಬೆಂಗಳೂರು ನಗರದಲ್ಲಿ ವಾಸ ಮಾಡುವವರಿಗೆ ಪನಿಷ್ಮೆಂಟ್ ಕೊಟ್ಟಂಗ ಆಗ್ತಾ ಇದೆ. ಏನ್ ನಾವು ಮಾಡದ ತಪ್ಪಿಗೆ ನಮಗೆ ಯಾಕೆ ಇದು ಮಾಡ್ಬೇಕು? ಈಗ ರಿಟೈರ್ಡ್ ಪೀಪಲ್ಸ್ ಇರ್ತಾರೆ, ಅವ್ರು ಏನ್ ಮಾಡಕ್ಕಾಗತ್ತೆ? ಅವ್ರಿಗೆ ಅರ್ನಿಂಗ್ಸ್ ಎಲ್ಲ ಸ್ಟಾಪ್ ಆಗಿರುತ್ತೆ. ಅಂತವ್ರ ಹತ್ರನು ಕಾರ್ಗಳಿರುತ್ತೆ, ಅವ್ರು ಏನ್ ಮಾಡಕ್ಕಾಗತ್ತೆ? ಯಾವುದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಈ ತರ ಸಡನ್ ಆಗಿ ದಿನಕ್ಕೆ ಒಂದು ರೂಲ್ಸ್ ಗಳನ್ನು ತಗೊಂಡ್ ಬರ್ತಾರೋ ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಇನ್ನೊಂದು ವಿಚಾರ, ಈಗ ಆಲ್ರೆಡಿ ದಿನನಿತ್ಯದ ವಸ್ತುಗಳ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಅದರಲ್ಲಿ ಒಂದೊಂದು ಗಂಟೆಗೆ ನೀವು 60 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಅಥವಾ ತಿಂಗಳಿಗೆ ಈ ತರ ಪಾಸ್ ಮಾಡ್ಕೊಳ್ಳಿ ಅನ್ನೋದು ಇದೊಂಥರ ಸರ್ಕಾರದ ನಿರ್ಧಾರ ಅತಿರೇಕದ ಪರಮಾವಧಿ ಅಂತ ಅನ್ಸಲ್ವಾ? ವಾಹನದ ತೆರಿಗೆ ಅಷ್ಟೇ ಈ ಟ್ಯಾಕ್ಸ್ ಬರ್ತಾ ಇದೆ, ಈ ಪಾರ್ಕಿಂಗ್ ಶುಲ್ಕನು ಬರ್ತಾ ಇದೆ. ಇದು ಟೋಟಲಿ ಪಾರ್ಕಿಂಗ್ ಶುಲ್ಕ ಹಾಕುವಂತದ್ದು ಒಂದು ಇದು ಸಿಸ್ಟಮ್ ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ದೇಶದಲ್ಲಿನೇ ಅತ್ಯಂತ ಅಧಿಕ ನಾವು ಜೀವಿತಾವಧಿ ತೆರಿಗೆಯನ್ನು ಕಟ್ಟಿದಂತ ವಾಹನಗಳು ಬೆಂಗಳೂರು ನಗರದಲ್ಲಿ ಇದೆ. ಮೋರ್ ದೆನ್ 5 lakh rupees ವೆಹಿಕಲ್ಗಳಿಗೆ ಜೀವಿತಾವಧಿ ತೆರಿಗೆ ಬರ್ತಾ ಇದೆ. ಹಂಗಿರುವಾಗ ಎಲ್ಲಾ ವಾಹನಗಳು ಜೀವಿತಾವಧಿ ತೆರಿಗೆ ಕಟ್ಟಿದ ಮೇಲೆ ಮತ್ತೆ ನಾವು ಪಾರ್ಕಿಂಗ್ ಬೇಕಾಗ ಅದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿದ್ದು ನಗರದ ಕರ್ತವ್ಯ, ಆಡಳಿತದಲ್ಲಿರುವಂತ. ಬೇಕಾದಂತ ಸೌಲಭ್ಯಗಳು ಕೊಟ್ಟಿದ್ರೆ ಇಷ್ಟೊಂದು ಜನ ಯಾಕೆ ಕಾರ್ಗಳು, ಮೋಟಾರ್ ವೆಹಿಕಲ್ ಯೂಸ್ ಮಾಡ್ತಾರೆ? ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಯಾವ್ದಿದೆ? ಮೆಟ್ರೋದಿಂದ ಇಳಿದ್ಬಿಟ್ಟು ನಿಮಗೆ ಒಂದು 500 ಮೀಟರ್ ಹೋಗ್ಲಿಕ್ಕೆ ಫುಟ್ಪಾತ್ ಇದೆಯಾ? ಇವತ್ತು ಪಾದಚಾರಿ ಮಾರ್ಗ ಇದೆಯಾ? ಅದಕ್ಕೆ ಬೇಕಾಗಿ ವಾಹನಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಕರೆಕ್ಟ್ ಆಗಿ ಗುಣಮಟ್ಟದ ರಸ್ತೆಗಳು, ಪಾದಚಾರಿ ಮಾರ್ಗಗಳು ಇದ್ರೆ, ಅಥವಾ ಲಾಸ್ಟ್ ಮೈಲಿಗೆ 6 ಮೀಟರ್ 7 ಮೀಟರ್ದು ಚಿಕ್ಕ ಚಿಕ್ಕ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಟ್ಟಿದ್ರೆ ಯಾಕೆ ಬೇಕಾಗಿ ಇಷ್ಟೊಂದು ವೆಹಿಕಲ್ಗಳು ಇಟ್ಕೊಳ್ತಿದ್ರು? ಫುಟ್ಪಾತ್ಗಳು ಇದ್ದಿದ್ರೆ ಬೆಂಗಳೂರಿನಲ್ಲಿ ಇಷ್ಟೊಂದು ಅಪಘಾತಗಳು ಯಾಕೆ ಆಗ್ತಾ ಇದ್ವು ಸರ್? ತಿಂಗಳಿಗೆ 200 ಜನರಿಂದ ಮೇಲೆ ಜನ ಇಲ್ಲಿ ಅಪಘಾತದಲ್ಲಿ ಸಾವುಗಳು ಅನುಭವಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನೋಡಿ, ಬೇರೆ ನಗರಗಳಲ್ಲಿ ನಾವು ನೋಡಿದಾಗ ಮಹಿಳೆಯರಲ್ಲ, ಪುರುಷರೇ 2 ವೀಲರ್ ಟ್ರಾವೆಲ್ ಮಾಡೋರ ಸಂಖ್ಯೆ ಕಡಿಮೆ ಇರುತ್ತೆ. ನಮ್ಮ ನಗರದಲ್ಲಿ 2 ವೀಲರ್, ಇಷ್ಟೊಂದು 2 ವೀಲರ್ ಯಾಕೆ ಬಂದಿದೆ ಅಂದ್ರೆ ಜನರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಚೆನ್ನಾಗಿಲ್ಲದಕ್ಕೆ, ಅವರಿಗೆ ಸಮಯಕ್ಕೆ ಸಂದರ್ಭಕ್ಕೆ ಆಫೀಸಿಗೆ ಹೋಗ್ಲಿಕ್ಕೆ ಬೇಕಾಗಿ 2 ವೀಲರ್ಗಳನ್ನ ಇಟ್ಕೊಂಡಿದ್ದಾರೆ. ಈಗ ಟ್ರಾಫಿಕ್ ಮಾನಿಟರಿಂಗ್ ಮಾಡಕ್ಕೆ ಆಗದಕ್ಕೆ ಈ ತರ ಜನರ ಮೇಲೆ ಈ ತರ ಫೀಸ್ಗಳನ್ನು ಏರಿಸ್ತಾ ಇರೋದು ಫೀಸ್ ಅಲ್ಲ, ಇದು ದಂಡ ಅಂತ ಆಗುತ್ತೆ.
ಕರೆಕ್ಟ್. ಒಂದ್ ಲೆಕ್ಕಾಚಾರ ನೋಡಿದ್ರೆ ಇದೆಲ್ಲವೂ ಕೂಡ ಮಾನಿಟರ್ ಮಾಡಕ್ ಮೊದಲು ಎಲ್ಲರೂ ಕುತ್ಕೊಂಡು ಇದನ್ನ ಸಭೆಗಳು ಕರಿಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನವರಾಗ್ಲಿ, ಬೇರೆ ಬೇರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರನ್ನ ಕರೆದು ಇಂಥ ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಮಾಡಿ ಫೈನಲ್ ಮಾಡ್ಬೇಕಾಗತ್ತೆ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ವೀಕ್ಷಕರೇ,